ಹೌದು, ಇಲ್ಲ ಇದು ಈ ಥರನೇ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರಬೇಕು. ಅದೇ ಆವತ್ತು ಒಂದಿನ ಹೇಳಿದ್ದೆ ನಾನು, ಅಲೆಗಳ ಥರ ಬರ್ತಾ ಇರಬೇಕು ಸಿನಿಮಾಗಳು, ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇರೋದು ಅಂತ. ಇದು ಅದೇ ರೀತಿ ತುಂಬ ನಿಜವಾಗ್ಲೂ ಸೂಪರಾಗಿ, ನಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಇಮೋಷ್ನಲ್ ಸಿನಿಮಾ, ತುಂಬ ಒಂದು ಇಂಪ್ಯಾಕ್ಟ್ಫುಲ್ ಸಿನಿಮಾ. ಒಂದು ತಂದೆ ಮಗಂದು ಕತೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ತುಂಬ ಇಮೋಷ್ನಲಿ ಡ್ರೈವ್ ಮಾಡುತ್ತೆ. ಸೊ ನನಗಂತೂ ತುಂಬ ರೀಚ್ ಆಯಿತು, ತುಂಬ ಫೀಲ್ ಆಯಿತು ಸಿನಿಮಾ. ಅದಕ್ಕೆ ಹಿಂಗೆ ಈ ಥರ ಮಾತಾಡ್ತಿರೋದು ಈ ವಾಯ್ಸಲ್ಲಿ. ಎಲ್ರಿಗೂ 100% ಈ ಸಿನಿಮಾ ಇಷ್ಟ ಆಗುತ್ತೆ, ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಯವಿಟ್ಟು ಬಂದು ನೋಡಿ ಸನ್ ಆಫ್ ಮುತ್ತಣ್ಣ ಎಲ್ಲರೂ. ಹೋದ ವಾರ ನಮ್ಮ 7 ಒಲೆ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಈ ವಾರ ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಎಮೋಷ್ನಲ್ ಆಗಿದೆ. ತುಂಬ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಪ್ಪ ಮಗನ ಸಂಬಂಧ ಆಗಿರ್ಬೋದು ಆ್ಯಂಡ್ ಅಪ್ಪ ಮಕ್ಕಳು ಪ್ರೀತಿಗೋಸ್ಕರ ಎಷ್ಟು ಅದು ಸಪೋರ್ಟಿವ್ ಇರುತ್ತಲ್ಲ. ಸೊ ಅದು ಪ್ರತಿಯೊಬ್ಬರು ಮನೆಯಲ್ಲೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಆ್ಯಂಡ್ ತಂದೆ ತಾಯಿ ಸ್ಥಿತಿ ಹೇಗಿರುತ್ತೆ ಅಂತ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಖುಷಿ ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದಿಯಾ ಇದೊಂದು ಒಳ್ಳೆ ಸಿನಿಮಾ ಅವ್ರು ಕೊಟ್ಟದ್ದು ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅಮೇಝಿಂಗ್.